Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಸಂಸದ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಪ್ರಜ್ವಲ್ ವಿರುದ್ಧ ರೇಪ್ ಕೇಸ್ ಅನ್ನ ದಾಖಲು ಮಾಡ್ಕೊಂಡಿದ್ದಾರೆ ಈಗ. ಯಾಕಂದ್ರೆ ಮತ್ತೊಂದು ಪ್ರಕರಣ ಕೂಡ ದಾಖಲಾಗಿರೋದ್ರಿಂದಾಗಿ ಈಗ 376(2)(n ಅಡಿಯಲ್ಲಿ SIT ಈಗ ಕೇಸನ್ನ ಮಾಡ್ಕೊಂಡಿದೆ. IPC ಸೆಕ್ಷನ್ 376(2)(n ಈ ಅಡಿಯಲ್ಲಿ ಈಗ SIT ಕೇಸನ್ನು ದಾಖಲು ಮಾಡಿಕೊಂಡಿದೆ. ಪ್ರಜ್ವಲ್ ದೇಶಕ್ಕೆ ಮರಳುತ್ತಾ ಇದ್ದಂತೆ ಆತನನ್ನು ಅರೆಸ್ಟ್ ಮಾಡುವಂತ ಸಾಧ್ಯತೆಗಳಿವೆ. ನಿನ್ನೆ ಮತ್ತೊಬ್ಬ ಸಂತ್ರಸ್ತೆ SITಗೆ ದೂರು ನೀಡಿದ್ರು. CRPC ಸೆಕ್ಷನ್ 164 ಅಡಿ ಸಂತ್ರಸ್ತೆ ಹೇಳಿಕೆಯನ್ನ ಕೂಡ ಈಗಾಗಲೇ ದಾಖಲು ಮಾಡಿದ್ದಾರೆ. ಸುದೀರ್ಘ 2 ಗಂಟೆಗಳ ಕಾಲ ಹೇಳಿಕೆಯನ್ನ ನೀಡಿದಂತಹ ಸಂತ್ರಸ್ತೆ ತಮಗಾಗಿರುವಂತಹ ದೌರ್ಜನ್ಯವನ್ನ ಸಂತ್ರಸ್ತೆ ವಿವರಿಸಿದ್ರು. ಸೊ ಸಂತ್ರಸ್ತೆ ಹೇಳಿಕೆ ಆಧಾರದ ಮೇಲೆ ಈಗ ರೇಪ್ ಕೇಸ್ ದಾಖಲು ಮಾಡಿಕೊಳ್ಳಲಾಗಿದೆ. ಇದುವರೆಗೂ ಕೂಡ ರೇಪ್ ಸೆಕ್ಷನ್ ಇರಲಿಲ್ಲ. ಲೈಂಗಿಕ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಪ್ರಾಥಮಿಕವಾಗಿ ಏನು ದೂರನ್ನ ಕೊಟ್ಟಿದ್ರು, ಆ ದೂರನ್ನ ದಾಖಲಿಸಿ FIR ಆಗಿತ್ತು ಹೊಳೆನರಸೀಪುರ ಸ್ಟೇಷನ್ನಲ್ಲಿ. ಆದರೆ ಯಾವಾಗ ಈಗ SITಗೆ ಅದನ್ನ ಶಿಫ್ಟ್ ಮಾಡಿದರೋ, ಆ ಕೇಸ್ ರವಾನೆ ಆಯಿತು. SIT ತನಿಖೆಯನ್ನು ಕೈಗೆತ್ತಿಕೊಂಡು ಈಗಾಗಲೇ ಆ ಸಂತ್ರಸ್ತ ಮಹಿಳೆಯನ್ನು ಕರೆಸಿ ವಿಚಾರಣೆಯನ್ನು ನಡೆಸಿದ್ದಾರೆ. 164 ಅಡಿಯಲ್ಲಿ ಈಗಾಗಲೇ ಹೇಳಿಕೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಯಾವಾಗ ಸಂತ್ರಸ್ತೆ ತನ್ನ ಹೇಳಿಕೆಯನ್ನು ದಾಖಲು ಮಾಡಿದ್ರು, ಅದರಲ್ಲಿ ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಕೂಡ ಆಗಿದೆ, ಹಾಗೆ ಅತ್ಯಾಚಾರ ಆಗಿದೆ ಅನ್ನುವಂಥದ್ದು SIT ಅಧಿಕಾರಿಗಳಿಗೆ ಅವರ ಗಮನಕ್ಕೆ ಬಂದಿದೆ. ಸೊ ಹಾಗಾಗಿ ರೇಪ್ ಕೇಸನ್ನು ಕೂಡ ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಈ ಸೆಕ್ಷನ್ ಅನ್ನು ಕೂಡ ಈಗ ಆ್ಯಡ್ ಮಾಡಿದ್ದಾರೆ ಈಗ. ಸೊ ಹಾಗಾಗಿ A1 ಮತ್ತು A2 ಆರೋಪಿ ಆಗಿರುವಂತಹ ಪ್ರಜ್ವಲ್, A1 ಆಗಿರುವಂತಹ ರೇವಣ್ಣ. ಸೊ ಈಗ ಸಂಕಷ್ಟ ಎದುರಾಗಿದೆ ಮತ್ತಷ್ಟು. ಇನ್ನು ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗ್ತಾ ಇರುವಂತದ್ದು ನೋಡ್ತಾ ಇದೀವಿ. ಈಗ ಪ್ರಜ್ವಲ್ ರೇವಣ್ಣಗೆ ಈಗ ಮತ್ತೊಮ್ಮೆ ಸಂಕಷ್ಟ ಎದುರಾಗಿದೆ. ಪ್ರಜ್ವಲ್ ವಿರುದ್ಧದ 2ನೇ FIR ನಲ್ಲಿ ಹಲವು ಸೆಕ್ಷನ್ಗಳನ್ನ ಈಗ ದಾಖಲು ಮಾಡಿಕೊಳ್ಳಲಾಗಿದೆ. ಈಗೇನು ಹೊಳೆನರಸೀಪುರದಲ್ಲಿ ಒಂದು FIR ಆಯಿತು, ಅದಾದ ನಂತರ SIT ಕೈಗೆತ್ತಿಕೊಳ್ತು. ಇದರಲ್ಲಿ ನೋಡಿ ಈಗ IPC ಸೆಕ್ಷನ್ 376(2)(n 506, 354(a)(1), 354(b), 354(c) ಈ ಸೆಕ್ಷನ್ಗಳ ಅಡಿಯಲ್ಲಿ ಈಗ FIR ದಾಖಲು ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಹೇಳೋಣ ಅಂತ ಹೇಳಿದ್ರೆ, 376(2)(n ಒಬ್ಬ ಮಹಿಳೆ ಮೇಲೆ ನಿರಂತರವಾಗಿ ಅತ್ಯಾಚಾರ ನಡೆಸುವಂಥದ್ದು. ಒಬ್ಬ ಮಹಿಳೆಯ ಮೇಲೆ ಬ್ಯಾಕ್ ಟು ಬ್ಯಾಕ್ ನಿರಂತರವಾಗಿ ಅತ್ಯಾಚಾರ ಮಾಡಿದಂಥ ಒಂದು ಆರೋಪ ಕೂಡ ಈಗ ಪ್ರಜ್ವಲ್ ಮೇಲೆ ಇದೆ. ಇನ್ನು 376(2)(n ಸೆಕ್ಷನ್ ಅಡಿಯಲ್ಲಿ ಆರೋಪ ಸಾಬೀತಾದರೆ ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆ ಕೂಡ ವಿಧಿಸಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ಜೊತೆಗೆ ಈಗ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಮೇಶ್ ಮತ್ತು ಕಿರಣ್. ಇಬ್ಬರ ಜೊತೆಗೂ ಕೂಡ ನಾನು ಮಾತಾಡ್ತೀನಿ. ಸೊ ಹಾಗೆ ಯಾವೆಲ್ಲ ಸೆಕ್ಷನ್ಗಳು ದಾಖಲಾಗಿವೆ, ಇನ್ನು ಏನೆಲ್ಲ ವಿಚಾರಗಳು ಹೊರಬರ್ತಾ ಇವೆ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸೊ ಪ್ರಜ್ವಲ್ಗೆ ಒಟ್ಟಿನಲ್ಲಿ ಈಗ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾಗಿರುವಂಥದ್ದನ್ನ ನೋಡ್ತಾ ಇದ್ದೀವಿ. ನಾವು ಸೆಕ್ಷನ್ಗಳ ಬಗ್ಗೆ ಮಾತಾಡ್ತಾ ಇದ್ವು. ಈಗ ಮತ್ತೊಮ್ಮೆ ರೇಪ್ ಸೆಕ್ಷನ್ ಕೂಡ ಆಡ್ ಆಗಿರುವಂಥದ್ದು ನೋಡಿ. ನಾನು ಹೇಳ್ತಾ ಇದ್ದೆ, IPC ಸೆಕ್ಷನ್ 376(2)(n ಅಡಿಯಲ್ಲಿ ಆರೋಪ ಸಾಬೀತಾದರೆ ಕನಿಷ್ಠ 10 ವರ್ಷ, ಗರಿಷ್ಠ ಜೀವಾವಧಿ ಶಿಕ್ಷೆಯನ್ನು ಕೂಡ ನೀಡಬಹುದು. ಇನ್ನು ಸೆಕ್ಷನ್ 506 ಅಪರಾಧಿಕ ಉದ್ದೇಶದಿಂದ ಬೆದರಿಸೋದು ಸಂತ್ರಸ್ತೆಯರಿಗೆ, ಇದು ಕೂಡ ಈಗ ಸೆಕ್ಷನ್ ಹಾಕಿದ್ದಾರೆ. ಈ ಸೆಕ್ಷನ್ ಅಡಿ 2 ವರ್ಷ ಗರಿಷ್ಠ ಶಿಕ್ಷೆ ಇರುತ್ತೆ, ಜೊತೆಗೆ ದಂಡ ಕೂಡ ವಿಧಿಸಬಹುದಾಗುತ್ತೆ. ಇನ್ನು ಸೆಕ್ಷನ್ 354(a)(1 ಲೈಂಗಿಕ ಬೇಡಿಕೆಗೆ ಒತ್ತಾಯಿಸೋದು. ಸೊ 3 ವರ್ಷಗಳ ಕಾಲ ಶಿಕ್ಷೆ ಇದೆ ಇದಕ್ಕೆ, ಈ ಆರೋಪ ಏನಾದರೂ ಸಾಬೀತಾದ್ರೆ. ಇನ್ನು ಸೆಕ್ಷನ್ 354(b) ಅಪರಾಧಿಕ ಉದ್ದೇಶಕ್ಕೆ ಮಹಿಳೆ ಮೇಲೆ ಹಲ್ಲೆ ನಡೆಸೋದು. ಸೊ ಈ ಸೆಕ್ಷನ್ ಅಡಿಯಲ್ಲಿ ಏನಾದರೂ ಆರೋಪ ಸಾಬೀತಾದ್ರೆ 3 ವರ್ಷ ಗರಿಷ್ಠ ಶಿಕ್ಷೆ ವಿಧಿಸಬಹುದಾಗತ್ತೆ. ಇನ್ನು ಸೆಕ್ಷನ್ 354(c) ಮಹಿಳೆಯ ಖಾಸಗಿ ವಿಷಯವನ್ನ ರೆಕಾರ್ಡ್ ಮಾಡೋದು, ಮಹಿಳೆ ಇಚ್ಛೆಗೆ ವಿರುದ್ಧವಾಗಿ ಖಾಸಗಿ ವಿಷಯಗಳನ್ನ ರೆಕಾರ್ಡ್ ಮಾಡೋದು. ಸೊ ಇದರಲ್ಲಿ ಗರಿಷ್ಠ 7 ವರ್ಷಗಳ ಶಿಕ್ಷೆ ಆಗತ್ತೆ. ಸೊ ಹೀಗೆ ಈ ಸೆಕ್ಷನ್ಗಳ ಅಡಿಯಲ್ಲಿ ಈಗ ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ FIR ಈಗ ದಾಖಲಾಗಿದೆ. ಸೊ ಮತ್ತಷ್ಟು ಸಂಕಷ್ಟ ಈಗ ಪ್ರಜ್ವಲ್ ರೇವಣ್ಣಗೆ ಎದುರಾದಂತಾಗಿದೆ. ಸೊ ಬನ್ನಿ, ಈ ಕೇಸ್ಗಳ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಕಿರಣ್ ನೀಡ್ತಾರೆ. ಕಿರಣ್, ನಾವು ಮಾತಾಡ್ತಾ ಇದ್ವಿ ಈಗ
ಪ್ರಜ್ವಲ್ ರೇವಣ್ಣ ವಿರುದ್ಧ ಒಂದು ಪ್ರಕರಣ ಏನು ದಾಖಲಾಗಿತ್ತು ಹೊಳೆನರಸೀಪುರದಲ್ಲಿ. ಸೊ ನಾವು ಕೂಡ ಮಾತಾಡುವಾಗ ಬಹುಶಃ ಈ ಸೆಕ್ಷನ್ಗಳ ಅಡಿಯಲ್ಲಿ ಇದು ನಾನ್ ಬೇಲೇಬಲ್ ಏನು ಅಫೆನ್ಸ್ ಆಗೋದಿಲ್ಲ, ಅಷ್ಟು ಮಟ್ಟಿಗೆ ಶಿಕ್ಷೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆಗಳು ಹರಿದಾಡ್ತಾ ಇದ್ವು. ಆದ್ರೆ ಈಗ SIT ಟೀಮ್ ಹಾಕಿರುವಂತಹ ಈ ಸೆಕ್ಷನ್ಗಳ ಅಡಿಯಲ್ಲಿ ಸಹಜವಾಗಿ ಪ್ರಜ್ವಲ್ಗೆ ಈಗ ಸಂಕಷ್ಟ ಎದುರಾಗ್ತಾ ಇದೆ. ಕಿರಣ್. ಖಂಡಿತ ರೇಮಾನ್, ಈಗಾಗಲೇ ಒಂದು ಎರಡನೇ ಪ್ರಕರಣ ಏನಿದೆ ಈಗಾಗಲೇ ಕೊಟ್ಟಿರುವಂಥ CIDಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿದೆ. ಈಗ ಸಂಬಂಧಪಟ್ಟಂತೆ ಅಲ್ಲೂ ಅತ್ಯಾಚಾರ ಪ್ರಕರಣ ಅಲ್ಲಿ ದಾಖಲಾಗಿದೆ. ಹಿಂದೆ ಇದ್ದಂಥ ಏನು ಒಳನರಸೀಪುರದಲ್ಲಿ ಕೊಟ್ಟಂಥ ಪ್ರಕರಣ ಅಲ್ಲೂ ಕೂಡ ಹೊಸ ಸೆಕ್ಷನ್ ಅಂದರೆ 376 ಸೇರಿಸಬೇಕು ಅಂತ ಕೂಡ ಈಗಾಗಲೇ ಅಲ್ಲಿ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಅದು ಒಂದು ಕಡೆ, ಇಲ್ಲೊಂದು ಕಡೆ ಮತ್ತೆ KR ನಗರದಲ್ಲೂ ಕೂಡ ಒಂದು ಅಂದರೆ ಈ ರೇವಣ್ಣ ಮತ್ತು ಭವಾನಿ ಅವರ ಸಂಬಂಧಿಕನ ಮೇಲೆ ಒಂದು ಕಿಡ್ನಾಪ್ ಕೇಸ್ ಕೂಡ ಪ್ರಕರಣ ದಾಖಲಾಗಿದೆ. KR ನಗರ ವ್ಯಾಪ್ತಿಯಲ್ಲಿ ಬರುವಂಥ ಒಂದು ಪೊಲೀಸ್ ಸ್ಟೇಷನ್. ಅಲ್ಲೂ ಕೂಡ ಸಂತ್ರಸ್ತೆಯ ಒಂದು ಮಗ ಬಂದು ನನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟ್ ಕೂಡ, ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಕಿಡ್ನಾಪ್ ಕೂಡ ಅಲ್ಲಿ ಆಗಿದೆ ಅನ್ನೋ ರೀತಿಯ ಕಂಪ್ಲೇಂಟ್ ದಾಖಲಾಗಿದೆ. ಇನ್ನು ಈಗಿರುವಂಥದ್ದು ಮುಖ್ಯವಾಗಿ ಈಗಾಗಲೇ ನಿನ್ನೆ ಒಂದು ವಿಕ್ಟಿಮ್ದು ಒಂದು 164 ಮ್ಯಾಜಿಸ್ಟ್ರೇಟ್ ಮುಂದೆ ರೆಕಾರ್ಡ್ ಕೂಡ ಆಯಿತು. ಈಗ ಸಂಬಂಧಪಟ್ಟಂತೆ ಇನ್ನೊಂದು ಕಡೆ ಪ್ರಜ್ವಲ್ನ ಹುಡುಕಾಟ ಕೂಡ ಈಗಾಗಲೇ ಅದಕ್ಕೆ ಲುಕ್ಔಟ್ ನೋಟಿಸನ್ನು ಕೂಡ ಈಗಾಗಲೇ ಕಳಿಸಿದ್ದಾರೆ. ದೇಶದ ಎಲ್ಲ ಏರ್ಪೋರ್ಟ್ಗಳಿರ್ಬೋದು, ಬಂದರ್ಗಳಿಗಿರ್ಬೋದು, ಯಾವುದೋ ಹೊರಗಡೆ ಬಂದ ತಕ್ಷಣ ಆತನನ್ನು ಇಮಿಡಿಯೇಟಾಗಿ ಅಲ್ಲಿ ಅರೆಸ್ಟ್ ಮಾಡೋಕ್ಕೆ ಈಗಾಗಲೇ ಲುಕ್ಔಟ್ ನೋಟಿಸನ್ನು ಕೂಡ ಈಗಾಗಲೇ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಇನ್ನು ಆತ ಕೂಡ ಹಿಂದೆ ಇಲ್ಲಿಂದ ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿದ್ದಾನೆ, ಆತ ಮತ್ತೆ ದುಬೈಗೆ ಬಂದಿದ್ದಾನೆ ಅನ್ನೋ ಒಂದಷ್ಟು ಮಾಹಿತಿಗಳು ಕೂಡ ಇದೆ ಅನ್ನೋದು ಒಂದಷ್ಟು ಮಾಹಿತಿಗಳು ಸಿಕ್ಕಿದೆ. ಇನ್ನು ಇನ್ನೊಂದು ಕಡೆ ಈಗ ರೇವಣ್ಣಂದಕ್ಕೆ ಸಂಬಂಧಪಟ್ಟಂತೆ ಆಂಟಿಸಿಪೇಟಬಲ್ ಕೂಡ ಈಗಾಗಲೇ ನ್ಯಾಯಾಲಯದಲ್ಲಿದೆ. ಇನ್ನು ಉಳಿದಂತೆ ಹೊಸ ಅಂದರೆ ಇನ್ನೂ ಕೂಡ ಕೆಲವೊಂದಷ್ಟು ವಿಕ್ಟಿಮ್ಸ್ಗಳು ಬಂದು ಕಂಪ್ಲೇಂಟ್ ಕೊಡುವ ಲಾಡ್ಜ್ ಮಾಡುವಂಥ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಹಾಗಾಗಿ ಇನ್ನು ಇಲ್ಲಿ ಈಗ ಒಬ್ಬರು ವಿಕ್ಟಿಮ್ದು ಕೂಡ 164 ಒಂದು ಸ್ಟೇಟ್ಮೆಂಟ್ ಆಗಿದ್ರೆ, ಮತ್ತೊಂದು ಈಗಾಗಲೇ ನಿನ್ನೆ ಕಂಪ್ಲೇಂಟ್ ಏನಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಸರಿ ಮತ್ತೆ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಒಂದು ರೆಕಾರ್ಡನ್ನು ಮಾಡ್ಕೋಬೇಕಾಗುತ್ತೆ. ಇದು ಒಂದು ಕಡೆ. ಇನ್ನು ಉಳಿದಂತೆ ಪೊಲೀಸರು ಕೂಡ ಇನ್ನು ಈ ಸೈಡ್ ಬಂತು ಅಂದರೆ ಇನ್ನು ಡಿಸ್ಟ್ರಿಬ್ಯೂಷನ್ ಅಂದರೆ ಈ ಒಂದು ಶೇರ್ ಮಾಡಿದ್ದಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಿನ್ನೆ ಕೂಡ ದೇವರಾಜೇಗೌಡನು ಕೂಡ ಆದರೆ ವಕೀಲ ಅವ್ರನ್ನೂ ಕೂಡ ಈಗ ವಿಚಾರಣೆಯನ್ನು ಮಾಡಿದರು. ಇನ್ನು ಕಾರ್ತಿಕ್ ಕೂಡ, ಆತನು ಕೂಡ ಪ್ರಜ್ವಲ್ನ ಎಕ್ಸ್ ಡ್ರೈವರ್, ಆತ ಕೂಡ ನಾಪತ್ತೆ ಆಗಿ ಹೋಗಿದ್ದಾನೆ. ಆತನಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು ಅಂತ. ಆತನು ಕೂಡ ಹುಡುಕಾಟವನ್ನು ಒಂದು ಕಡೆ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ರೆಹಮಾನ್. ಓಕೆ, ಕಿರಣ್ ಹೋಲ್ಡ್ ಅಲ್ಲಿ ಮತ್ತೆ ಮಾತಾಡ್ತಾನೆ. ಹಾಗೆ ಬ್ರಾಟ್ ಯು ಬೈ ವಿಗಾರ್, ಕೋ-ಪವರ್ಡ್ ಬೈ ಸೆನ್ಸೊಡೈನ್ ಅಂಡ್ ವಿಮಲ್. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.